ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ವಾರಣಾಸಿ ದೇಶದ ಅತ್ಯಂತ ಪವಿತ್ರ ಸ್ಥಾನಗಳಲ್ಲಿ ಒಂದು. ಹಿಂದೂ ಧಾರ್ಮಿಕತೆಗೆ ಒಂದು ಬಹುಮುಖ್ಯವಾದಂತಹ ಒಂದು ಪ್ರದೇಶ. ಅಲ್ಲಿನ MP ಕಳೆದ 10-11 ವರ್ಷಗಳಿಂದ ನರೇಂದ್ರ ಮೋದಿಯವರು. ಹೀಗಿರಬೇಕಾದ್ರೆ ಅಲ್ಲಿ ಏನಾದರೂ ಕೆಟ್ಟದ್ದು ನಡೆಯೋಕ್ಕೆ ಸಾಧ್ಯನಾ? ಸಾಧ್ಯ ಇದೆ, ಸಾಧ್ಯ ಖಂಡಿತ ಇದೆ. ಅದು ಅಂತಿಂತ ಘಟನೆ ಆಗಿಲ್ಲ. ಒಂದು 19 ವರ್ಷದ ಹೆಣ್ಣು ಮಗುವನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾರೆ. ಕಿಡ್ನ್ಯಾಪ್ ಅಂದರೆ ಪಾಪ ಹುಡುಗಿ ಯಾರನ್ನೋ ಫ್ರೆಂಡನ್ನ ನಂಬಿ ಜೊತೆಯಲ್ಲೇ ಹೋಗ್ತಾರೆ. ಆನಂತರ 4-6 ಪ್ರದೇಶಗಳಲ್ಲಿ ಅವಳನ್ನು ಸುತ್ತಾಡಿಸ್ತಾರೆ. 1 ವಾರದವರೆಗೆ ಡ್ರಗ್ಸ್ ಕೊಡೋದು, ಇನ್ನೊಂದು ಲೊಕೇಶನ್ಗೆ ಕರ್ಕೊಂಡೋಗೋದು, ಇನ್ನೊಂದಷ್ಟು ಜನರನ್ನು ಕರೆಸೋದು. ಡ್ರಗ್ಸ್ ಕೊಡೋದು, ಇನ್ನೊಂದು ಪ್ರದೇಶಕ್ಕೆ ಕರ್ಕೊಂಡೋಗೋದು, ಇನ್ನೊಂದಷ್ಟು ಜನರನ್ನು ಕರೆಸೋದು. ಒಟ್ಟು 23 ಜನ 1 ವಾರ ವಾರಣಾಸಿಯ ವಿವಿಧ ಪ್ರದೇಶಗಳಲ್ಲಿ ಆಕೆಯನ್ನು ರೇಪ್ ಮೇಲೆ ರೇಪ್ ಮಾಡಿದ್ದಾರೆ. ಡ್ರಗ್ಸ್ ಕೊಟ್ಟು ರೇಪ್ ಮಾಡಿದ್ದಾರೆ. 7 ದಿನ ಒಂದು ಹೆಣ್ಮಗು, 23 ಕ್ರೂರಿಗಳು. ಏನಿದು ಘಟನೆ ಅಂತಂದರೆ, ಮಾರ್ಚ್ 29ನೇ ತಾರೀಕು ಹೆಣ್ಣು ಮಗು ತಾನು ಸ್ಪೋರ್ಟ್ಸಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಆಸೆ ಇರುವಂಥ ಮಗು. ಒಂದು ಸ್ಪೋರ್ಟ್ಸ್ ಸೆಲೆಕ್ಷನ್ ನಡೀತಾ ಇರುತ್ತೆ. ಹಾಗಾಗಿ ನಾನು 2-3 ದಿನ ಆಗುತ್ತೆ ಬರೋದು ಅಂತ ಹೇಳಿ ಮನೆಯಲ್ಲಿ ಹೋಗ್ತಾಳೆ. ಅಲ್ಲಿ ಹೋಗಿ ಸ್ಪೋರ್ಟ್ಸ್ ಸೆಲೆಕ್ಷನ್ಗೆ ಅಂತ ಅಪ್ಲಿಕೇಶನ್ ಹಾಕ್ತಾಳೆ. ರನ್ನಿಂಗ್ನಲ್ಲಿ ನನಗೆ ಆಸಕ್ತಿ ಇದೆ, ನಾನು ನನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕ್ತಾಳೆ. ಅಲ್ಲಿ ಅವಳಿಗೆ ಒಬ್ಬ ಪರಿಚಯಸ್ಥ ಅಲ್ಲಿ ಸಿಗ್ತಾನೆ. ಅವನು ಬಾ ಎಲ್ಲಾದರೂ ಹೋಗಿ ಕೂತ್ಕೊಂಡು ಸ್ವಲ್ಪ ಕಾಫಿ ಟೀ ಕುಡಿಯೋಣ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದವನು ಆಕೆ ಕೂಲ್ ಡ್ರಿಂಕ್ಸ್ನಲ್ಲಿ ಮತ್ತಿನ ಔಷಧಿ ಹಾಕ್ಬಿಡ್ತಾನೆ. ಮತ್ತಿನ ಔಷಧಿ ಹಾಕಿ ಅವಳನ್ನು ಅವತ್ತೇ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಇವನು ಮೊದಲು ಕರ್ಕೊಂಡು ಹೋಗಿದ್ದಲ್ಲಿ ಹುಕ್ಕಾ ಬಾರ್. ವಾರಣಾಸಿಯಲ್ಲಿ ಹುಕ್ಕಾ ಬಾರ್ ಪವಿತ್ರ ಸ್ಥಾನ. ಏನು ನಾನ್ ವೆಜ್ ಕಂಡ್ರೆ ದೊಡ್ಡ ಗಲಾಟೆ ಆಗಿಬಿಡುತ್ತೆ. ಇನ್ನೇನೋ ಕಂಡ್ರೆ ಇನ್ನೇನೋ ಆಗಿಬಿಡುತ್ತೆ. ಹುಕ್ಕಾ ಬಾರ್ ನಡೀಬೋದು, ತೊಂದರೆ ಇಲ್ಲ. ಹುಕ್ಕಾ ಬಾರ್ ನಡೀಬೋದು, ನೋ ಪ್ರಾಬ್ಲಮ್. ಹುಕ್ಕಾ ಬಾರ್ ಇತ್ತಲ್ಲಿ ವಾರಣಾಸಿಯಲ್ಲಿ. ಹುಕ್ಕಾ ಬಾರ್ ಅಂದರೆ ನಿಮಗೆ ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ಏನೋ ಒಂದು ಪೈಪ್ ಥರ ಇರುತ್ತೆ, ಅದನ್ನು ಬಾಯಲ್ಲಿ ಇಟ್ಕೊಂಡು ಪುರ್ರ್ ಅಂತ ಹೇಳಿದ್ರೆ ಹೊಗೆ ಬರುತ್ತೆ. ಅದಕ್ಕೆ ಏನೆಲ್ಲ ಹಾಕಿ ಮಿಕ್ಸ್ ಮಾಡಿ ಹೊಗೆ ಬರೋಂಗೆ ಮಾಡ್ಕೊಳ್ತಾರೆ ಅನ್ನೋದು ಅದು ಬೇರೆ ವಿಚಾರ. ಡ್ರಗ್ಸೇ ಅದು, ಬೇರೆ ಏನು ಮುಚ್ಚುಮರೆ ಏನು ಬೇಕಾಗಿಲ್ಲ. ಡ್ರಗ್ಸೇ ಅದು. ಏನೇನೋ ಗಾಂಜಾ ಪಾಂಜಾ ಏನೇನೋ ಹಾಕಿ ಎಳೆದು ಹೊಗೆ ಬಿಟ್ಕೊಳ್ತಾರೆ. ಅದು ವಾರಣಾಸಿಯಲ್ಲಿ ಹುಕ್ಕಾ ಬಾರ್. ಆ ನಂತರ ಅವಳನ್ನು ಹೋಟ್ಲಿಗೆ ಕರ್ಕೊಂಡೋಗಿ ಅವತ್ತು ರಾತ್ರಿ ಆ ಮತ್ತಿನ ಔಷಧಿ ಹಾಕಿ ರೇಪ್ ಮಾಡ್ತಾನೆ. ಅದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ತಾನೆ. ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಅವಳಿಗೆ ಮಾರನೇ ದಿನ ಎಚ್ಚರ ಆದ ತಕ್ಷಣವೇ ಆ ವಿಡಿಯೋವನ್ನು ತೋರಿಸಿ ಹೆದರಿಸ್ತಾನೆ. ನೀನು ಮನೆಗೆ ಹೋಗೋ ಹಾಗಿಲ್ಲ, ನನ್ನ ಜೊತೆನೇ ಇರಬೇಕು. ನನ್ನ ಇನ್ನೊಂದಷ್ಟು ಸ್ನೇಹಿತರು ಬರ್ತಾರೆ, ಅವ್ರಿಗೂ ನೀನು ಸಹಕರಿಸ್ಬೇಕು ಅಂತ. ಅವನ ಹೆಸರು ರಾಜ್ ಅಂತ. ಅವನು ಅವಳನ್ನು ರೇಪ್ ಮಾಡಿ ವಿಡಿಯೋ ಮಾಡಿಟ್ಕೊಂಡು ತನ್ನ ಸ್ನೇಹಿತರನ್ನ ಒಂದಷ್ಟು ಜನರನ್ನು ಕರೆಸ್ತಾನೆ. ಆ ಹುಡುಗಿ ಆ ಸ್ನೇಹಿತರನ್ನು, ಅವನ ಸ್ನೇಹಿತರಲ್ಲಿ ಒಂದಷ್ಟು ಜನ ಅವಳಿಗೂ ಪರಿಚಯ ಇರೋರೇನೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಲ್ಲಿ ಪರಿಚಯ ಆಗಿರುವಂಥವ್ರು. ಅವರ ಹೆಸರುಗಳನ್ನು ಸಹ ಹೆಣ್ಣು ಮಗು ಆನಂತರ ಹೇಳುತ್ತೆ. ಆ ಮಾರನೇ ದಿನ ಬಂದ್ರಲ್ಲ ಆ ಅಯೋಗ್ಯರ ಹೆಸರು ಸಮೀರ್, ಆಯುಷ್ ಸಿಂಗ್ ಮತ್ತು ಇನ್ನೊಂದಷ್ಟು ಜನ. ಅವಳಿಗೆ ಆ ಹೆಸರುಗಳು ಯಾರು ಅಂತ ಗೊತ್ತಿಲ್ಲ. ಇಲ್ಲಿಯವರೆಗೆ ಪೊಲೀಸವ್ರಿಗೂ ಗೊತ್ತಾಗಿಲ್ಲ ಯಾರು ಅಂತ. ಪೊಲೀಸವ್ರಿಗೂ ಗೊತ್ತಾಗಿಲ್ಲ. ಅಷ್ಟು ಜನ ಬಂದು ಆಕೆಗೆ ಮತ್ತೆ ಡ್ರಗ್ಸ್ ಕೊಟ್ಟು ಆಕೆಯ ಮೇಲೆ ಗ್ಯಾಂಗ್ ರೇಪ್ ಮಾಡ್ತಾರೆ. ಅಲ್ಲಿಂದ ಅವಳ ಲೊಕೇಶನನ್ನು ಬದಲಾಯಿಸ್ತಾರೆ. ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಕರ್ಕೊಂಡೋಗಿ ಅಲ್ಲಿ ಇನ್ನೊಂದಷ್ಟು ಕ್ರೂರಿಗಳನ್ನು ಕರೆಸ್ಕೊಳ್ತಾರೆ. ಅವಳನ್ನು ನಿರಂತರವಾಗಿ ಡ್ರಗ್ಸಲ್ಲಿ ಇಟ್ಟಿರ್ತಾರೆ. ಆಗ ಬಂದಂತಹ ಅಯೋಗ್ಯರಿದಾರಲ್ಲ ಕೊಲೆಗಡಕರು, ರೇಪಿಸ್ಟ್ಗಳು, ಸುಹೇಲು, ಸಾಜಿದ್ದು, ಅನ್ಮೋಲ್, ದಾನಿಶ್ ಮತ್ತು ಜಹೀರ್ ಅನ್ನುವಂಥವ್ರು ಧರ್ಮಾತೀತವಾಗಿ ಮಾಡಿದ್ದಾರೆ ಈ ಒಂದು ಗನಾಂಧಾರಿ ಕೆಲಸವನ್ನು. ಧರ್ಮಾತೀತವಾದಂತಹ ಫ್ರೆಂಡ್ಶಿಪ್ ಇವ್ರದ್ದು. ಹಲ್ಕಟ್ಟು ಕೆಲಸ ಮಾಡೋದಕ್ಕೆ ಯಾವ ಧರ್ಮಗಳು ಇವ್ರಿಗೆ ಅಡ್ಡಿ ಬರಲಿಲ್ಲ. ಆ ಫ್ರೆಂಡ್ಶಿಪ್ಗೂ ಅವ್ರಿಗೇನು ಅಡ್ಡಿ ಬರಲಿಲ್ಲ.
ಆ ಹೆಣ್ಣು ಮಗುಗೆ ಡ್ರಗ್ಸ್ ಕೊಟ್ಟು 2, 3, 4, 5, 6, 7 ದಿನ ಇದೇ ಕಂತ್ರಿ ಕೆಲಸ ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಬದಲಾಯಿಸ್ತಾರೆ. ಇಷ್ಟು ಜನ ಸೇರ್ಕೊಂಡಿದ್ದಾದ್ಮೇಲೆ ರೇಪ್ ಮಾಡಿದ ಮೇಲೆ ಒಬ್ಬರ ನಂತರ ಒಬ್ಬರು ಇನ್ನೊಂದು 2 ದಿನ ಕಳೆದು ಇವ್ರಿಗೆ ತೃಪ್ತಿ ಆದಮೇಲೆ ಇನ್ನೊಂದು ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇನ್ನೊಂದಷ್ಟು ಹಲ್ಕಟ್ಟುಗಳನ್ನು ಕರೆಸ್ಕೊಳ್ತಾರೆ. ಆ ಹಲ್ಕಟ್ಟುಗಳ ಹೆಸರುಗಳನ್ನು ಸಹ ಆಕೆ ಒಂದಷ್ಟು ಜನರನ್ನು ಹೇಳ್ತಾಳೆ. ಇಮ್ರಾನು, ಶೋಹೇಬು, ಝೈಬು, ಇನ್ನು ಏನೇನೋ ಒಂದಷ್ಟು ಹೆಸರುಗಳು ಬರ್ತವೆ. ಕೆಲವು ಹೆಸರುಗಳು ಆಕೆ ಗೊತ್ತಿಲ್ಲ, ಪರಿಚಯನೇ ಇಲ್ದಿರುವಂಥವ್ರು. ಅಷ್ಟು ಜನ, ಒಂದು ವಾರ 23 ಜನ ಟೋಟಲ್. ಒಂದು ವಾರ ಆಕೆಗೆ ಡ್ರಗ್ಸ್ ಮೇಲೆ ಕೊಟ್ಟು ಮಾರ್ಚ್ 29ನೇ ತಾರೀಕು ಆಕೆಯನ್ನು ಕರ್ಕೊಂಡೋದವನು ರಾಜ್ ಅನ್ನುವಂಥವನು ಏಪ್ರಿಲ್ 4ನೇ ತಾರೀಕುವರೆಗೂ ಇದೇ ರೀತಿ ಲೊಕೇಶನ್ ಚೇಂಜ್ ಮಾಡೋದು, ಗ್ಯಾಂಗ್ ರೇಪ್ ಮಾಡೋದು. 23 ಜನ 7 ದಿನ ಆಕೆನ ಕೊನೆಯದಾಗಿ ಕಾರಲ್ಲಿ ರೇಪ್ ಮಾಡಿ, ಡ್ರಗ್ಸ್ ಕೊಟ್ಟು ಕಾರಲ್ಲಿ ರೇಪ್ ಮಾಡಿ ಮಧ್ಯದಾರಿಯಲ್ಲಿ ಬಿಟ್ಟು ಹೋಗ್ತಾರೆ. ಒಂದು ವಾರ ಆದಮೇಲೆ ಆಕೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋದ ನಂತರ ಆಕೆಯ ಪರಿಸ್ಥಿತಿ ನೋಡಿ ತಂದೆ ತಾಯಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಅದರಲ್ಲಿ 6 ಜನರನ್ನು ಅರೆಸ್ಟ್ ಮಾಡಿದ್ದಾರೆ, 6 ಜನರನ್ನು ಐಡೆಂಟಿಫೈ ಮಾಡಿದ್ದಾರೆ. ಮಿಕ್ಕವರು ಸಾಕಷ್ಟು ಜನ, 11 ಜನಕ್ಕೆ ಇಲ್ಲಿವರೆಗೂ 6 ಜನ ಅರೆಸ್ಟ್ ಆಗಿದ್ದಾರೆ. 11 ಜನ ಹೆಸರುಗಳೇ ಪೊಲೀಸ್ ಅವ್ರಿಗೆ ಇನ್ನೂ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. 4 ದಿನ ಆಯಿತು, ಇನ್ನೂ ಹೆಸರುಗಳೇ ಗೊತ್ತಾಗ್ತಿಲ್ಲ. CCTV ಪರಿಶೀಲನೆ ಮಾಡ್ತಿದ್ದಾರೆ. ಹುಕ್ಕಾ ಬಾರ್ CCTV, ಅವ್ರು ಕರ್ಕೊಂಡೋಗಿದ್ದಂತಹ ಹೋಟೆಲ್ CCTV, ಬೇರೆ ಬೇರೆ ಏರಿಯಾಗಳು ಎಲ್ಲ CCTVಗಳನ್ನು ನೋಡ್ತಿದ್ದಾರೆ. 23ರಲ್ಲಿ 11 ಜನ ಯಾರದು ಆ ಹಲ್ಕಟ್ಟುಗಳು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಪೊಲೀಸರಿಗೂ ಇಲ್ಲಿವರೆಗೂ ಹೆಸರುಗಳನ್ನು ಅಥವಾ ಗುರುತು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮಿಕ್ಕಂತೆ ಇನ್ನು 12 ಜನ ಏನಿದ್ದಾರೆ ಅವರನ್ನು ಗುರುತಿಸಲಾಗಿದೆ. ಅದರಲ್ಲಿ 6 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇದು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ವೇದಿಕೆ ಮೇಲೆ ಹೇಳಿ, ಅದೇ ಬೇಟಿಗಳು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಕುಸ್ತಿಪಟುಗಳು ರೋಡ್ಗೆ ಬಂದರೆ ಅವ್ರ ಮೇಲೆ ಲಾಠಿ ಬೀಸಿ ಅವ್ರ ಮೇಲೆ ಇನ್ನೊಂದಷ್ಟು ದೌರ್ಜನ್ಯ ಎಸಗುವಂತಹ ಮಿಸ್ಟರ್ ನರೇಂದ್ರ ಮೋದಿಯವರ ಕ್ಷೇತ್ರ ಇದು, ಲೋಕಸಭಾ ಕ್ಷೇತ್ರ. ನರೇಂದ್ರ ಮೋದಿಯವರು ಪ್ರತಿನಿಧಿಸುವಂತಹ ಲೋಕಸಭಾ ಕ್ಷೇತ್ರ. ಹಿಂದೂ ಧಾರ್ಮಿಕತೆಗೆ ವಾರಣಾಸಿ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಕ್ಷೇತ್ರ. ಅಲ್ಲಿ ಒಂದು ಹುಕ್ಕಾ ಬಾರಂತೆ ಈ ರೀತಿಯಾದ ಚಟುವಟಿಕೆ ಒಂದು ವಾರ ನಡೀತಿರುತ್ತಂತೆ. ಅದು ಯಾವ ಹೋಟ್ಲುಗಳು, ಇಷ್ಟು ಜನ ಬಂದು ಹೋಗ್ತಿದ್ದಾರಲ್ಲ, ಒಂದು ಹೆಣ್ಣು ಮಗು ಇದೆಯಲ್ಲ ಅಂತ ಯಾವುದೇ ಕಂಪ್ಲೇಂಟ್ ಕೊಡದೇ ಇರುವಂತಹ, ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳದೇ ಇರುವಂತಹ ಆ ಹೋಟೆಲ್ಗಳು, ಆ ಬೀದಿಗಳು, ಅವಾರ್ಡ್ ಕೊಡಬೇಕು ಇವರಿಗೆಲ್ಲ. ಆದರೂ ಹೇಳ್ತಾರೆ ಮೋದಿಯವರ ಆಡಳಿತ ಅಂದರೆ ಟ್ರಂಪೇ ಹೆದರಿ, ಆ ಕಡೆ ಯುಕ್ರೇನ್ ಯುದ್ಧ, ರಷ್ಯಾ ಯುದ್ಧವೇ ಹೆದರಿ ನಿಂತು ಹಾಲ್ಟಿಗೆ ಬಂದು 1-2 ಇದು ಇವ್ರ ಕಥೆ. ಸೊ ಇದು ವಾರಣಾಸಿಯಲ್ಲಿ ನಡೆದಿರುವಂತಹ ಘಟನೆ. 23 ಜನ 7 ದಿನ ಒಂದು ಹುಡುಗಿ ಪಾಪ ಡ್ರಗ್ಸ್ ಕೊಟ್ಟು ರೇಪ್ ಒಂದು ವಾರದ ಕಾಲ ಮಾಡಿರೋ ಘಟನೆ. ಕನಿಷ್ಠ ಈಗಾದರೂ ಪೊಲೀಸರು ದೊಡ್ಡ ಮಟ್ಟದಲ್ಲಿ ಇದನ್ನು ಸೀರಿಯಸ್ ಆಗಿ ತಗೊಂಡು, ಮೋದಿಯವರ ಕ್ಷೇತ್ರ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ಬಚ್ಚಿಡಬೇಕು ಸುದ್ದಿನ ಅಂತ ಮಾಡದೆ, ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಸ್ವಲ್ಪ ಸೀರಿಯಸ್ ಆಗಿ ಕೆಲಸ ಮಾಡ 23 ಜನನ ಕರ್ಕೊಂಬಂದು ಕೈಕಾಲು ಮುರಿದ್ರೆ ಸರಿ. ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಇವರ ಯೋಗ್ಯತೆ ಇಷ್ಟೇ, ಇವರ ಆಡಳಿತದ ಯೋಗ್ಯತೆ ಇಷ್ಟೇ ಅಂತ ಹೇಳಬೇಕು. ಯಾಕಂದರೆ ಅಲ್ಲಿರುವಂತಹದ್ದು ಮಿಸ್ಟರ್ ಯೋಗಿ ಆದಿತ್ಯನಾಥ್ ಸರ್ಕಾರ, ಯೋಗಿ ಆದಿತ್ಯನಾಥ್ ಅವರ ಅಡಿಯಲ್ಲಿ ಬರುವ ಪೊಲೀಸ್ ವ್ಯವಸ್ಥೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.